ಮೋಸ ತುಂಬಾ ಸ್ಟ್ರಾಂಗ್ ಆಗಿ ಅವ್ರಿಗೆ ಮೋಸ ಆಗಿದೆ. ಮೇ ಬಿ ಥರ್ಡ್ ಪಾರ್ಟಿ ಈಗ ಬಿಟ್ಟೋಗಿರ್ಬೋದು ಅವ್ರ ಲೈಫ್ ಅಲ್ಲಿ. ಓಕೆನಾ? ಥರ್ಡ್ ಪಾರ್ಟಿ ಈಗ ವಾಕ್ ಅವೇ ಮಾಡಿರ್ಬೋದು ಅವ್ರ ಲೈಫ್ ಅಲ್ಲಿ. ಅಂಡ್ ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಏನೂ ಕೈಗೂಡ್ತಿಲ್ಲ ಅವರಿಗೆ. ವೇಟಿಂಗ್ ಎನರ್ಜಿ. ಅಂಡ್ ಇದು ಒಂದು ಸಡನ್ ಸಿಚುವೇಶನ್ ಇವ್ರ ಲೈಫ್ ಅಲ್ಲಿ ಕ್ರಿಯೇಟ್ ಆಗಿರೋದು. ಈ ಟೂ ಸಿಚುವೇಶನ್ಸ್ ಅನ್ನೋದು, ಈ ಟೂ ಕನ್ಫ್ಯೂಷನ್ಸ್, ಈ ಜಗ್ಲಿಂಗ್ ಅನ್ನೋದು ಸಡನ್ ಆಗಿ ಕ್ರಿಯೇಟ್ ಆಗಿರೋದು. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಈಗ ಅವ್ರಿಗೆ ಏನ್ ಅನ್ಸಿದೆ ಅಂತಂದ್ರೆ ಅವ್ರ ಲೈಫ್ ಅಲ್ಲಿ ಥರ್ಡ್ ಪಾರ್ಟಿ ಬಿಟ್ಟೋಗಿದ್ದಾರೆ. ಅವ್ರಿಗೆ ಮೋಸ ಮಾಡಿ ಬಿಟ್ಟೋಗಿರೋದ್ರಿಂದ ನಿಮ್ ಕಡೆ ಬರ್ಬೇಕಾ ಬೇಡ್ವಾ ಅನ್ನೋ ರೀತಿಲಿ ಒಂದು ಕನ್ಫ್ಯೂಷನ್ಸ್ ಇದೆ. ಬಂದ್ರೆ ನೀವ್ ಹೆಂಗೆ ರಿಸೀವ್ ಮಾಡ್ಕೊಳ್ತೀರಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇದೆ. ಸೊ ಓನ್ಲಿ ಆ ಪರ್ಸನ್ ಗೈಡೆನ್ಸ್ ತಗೊಳ್ತಿರೋದು ನಿಮ್ ಕಡೆ. ಈಗ ನಿಮ್ ಕಡೆ ಬರ್ಬೇಕು, ಏನೇ ಆದ್ರೂ ಬರ್ಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ನೀವೆಲ್ಲಿ ಈಗೋ ತೋರಿಸ್ತೀರಾ, ಕ್ವಶನ್ಸ್ ಮಾಡ್ತೀರಾ ಅನ್ನೋ ಒಂದು ಭಯ ಇದೆ. ಈ ರೀತಿ ಆಗ್ಬಾರ್ದಿತ್ತು ಅನ್ನೋದಿದೆ. ಅಂಡ್ ಈಗ ಅವ್ರ ಕರ್ಮನವ್ರು ಅನ್ಭವಿಸ್ತಿದ್ದಾರೆ. ನೀವು ಬಿಗಿನಿಂಗ್ ಮಾಡ್ಬೇಕು ಅಂತ ಅನ್ಕೊಳ್ತಾರೆ, ಬಟ್ ವೇಟ್ ಮಾಡ್ತಿದ್ದಾರೆ ಅವರು ಅದಕ್ಕೂ. ಓಕೆ, ಅವ್ರು ನಿಮ್ ಜೊತೆಲಿ ಇದ್ದಾಗ ಅವ್ರಿಗೆಲ್ಲ ಚೆನ್ನಾಗಿತ್ತು. ಬಟ್ ಅವ್ರು ಬಿಟ್ಟೋದ್ಮೇಲೆ ಈಗ ಅವರೇ ಅಲ್ವಾ ನಿಮ್ ಲೈಫ್ ಇಂದ ಬಿಟ್ಟೋಗಿದ್ದು. ಈಗ ಥರ್ಡ್ ಪಾರ್ಟಿನೂ ಅದೇ ರೀತಿ ಮಾಡಿದ್ರು, ಅವರಿಗೆ ಹಾರ್ಟ್ ಬ್ರೇಕ್ ಆಗಿದೆ. ಈಗ ನಿಮ್ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಿದೆ. ಅಂಡ್ ನಾನು ಈ ರೀತಿ ಮಾಡಬಾರ್ದಿತ್ತು ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ಒಂದು ರಿಯಲೈಸೇಷನ್ ಬಂದಿದೆ. ಆರ್ ಎಲ್ಸ್ ನಿಮ್ ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಯಾರೋ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಯಾಕೆ ನೀನ್ ಈ ರೀತಿ ಮಾಡ್ದೆ ಅಂತ ಪರ್ಸನ್ ನ ನೀನ್ ಯಾಕೆ ಕಳ್ಕೊಂಡೆ. ಆರ್ ಎಲ್ಸ್ ಮ್ಯೂಚುವಲ್ ಯಾರಾದ್ರೂ ಇರ್ಬೋದು ನಿಮ್ಮಿಬ್ರಿಗೂನು. ನಿಮ್ ವಿಚಾರನ ಅವ್ರಿಗೆ ಹೇಳಿರ್ಬೋದು. ಆ ಪರ್ಸನ್ ಸಹ ಅವರಿಗೆ ಕ್ವಶನ್ ಮಾಡಿರ್ಬೋದು, ನೀನ್ ಯಾಕೆ ಈ ರೀತಿ ಮೋಸ ಮಾಡಿ ಬಿಟ್ಟೋದೆ ಅಂತ. ಓಕೆನಾ? ಇಲ್ಲಿ ನೀವು ವೇಟ್ ಮಾಡ್ತಿದ್ದೀರಾ. ನಿಮ್ ಪರ್ಸನ್ ಯಾರು ನಿಮ್ಮನ್ನ ಬಿಟ್ಟೋಗಿದಾರಲ್ಲ, ವೇಟ್ ಮಾಡ್ತಿದ್ದೀರಾ ಅವ್ರು ಯಾವಾಗ ಬರ್ತಾರೆ, ಯಾವಾಗ ಸಕ್ಸಸ್ ಮಾಡ್ತಾರೆ ಅಂತ. ಒಂದ್ ಟೈಮ್ ನಿಮ್ಗೆ ಹಂಗ ಅನ್ಸುತ್ತೆ, ಇನ್ನೊಂದ್ ಟೈಮ್ ನಿಮ್ಗೆನೆ ಈಗೋ ಅನ್ನೋದು ಬರ್ತಿದೆ. ಇಲ್ಲಿ ಬಂದ್ರು ನಾನು ಒಪ್ಕೊಂಬಾರ್ದು, ನಾನ್ ಯಾಕೆ ಒಪ್ಕೋಬೇಕು, ನನಗೆ ಇಷ್ಟ ಹರ್ಟ್ ಮಾಡಿ ಹೋಗಿದ್ದಾಗ ನಾನ್ ಯಾಕೆ ಒಪ್ಕೋಬೇಕು ಅಂತ ಸಹ ನಿಮ್ಗೆ ಅನ್ಸ್ತಿದೆ. ಅಂಡ್ ನಿಮ್ಗೆ ಅನ್ಸುತ್ತೆ, ನಿಮ್ಗೆ ಈಗ ಏನ್ ರಿಯಲೈಸ್ ಆಗಿದೆ ನನ್ ವ್ಯೂವರ್ಸ್ಗೆ ಅಂತಂದ್ರೆ, ಏನೇ ಆದ್ರೂ ನಾನ್ ತಿಳ್ಕೋಬೇಕು ಫಸ್ಟ್. ಆ ಪರ್ಸನ್ ಬಂದ್ರು ಕ್ಲಾರಿಟಿ ಕೊಟ್ಟು ಬರ್ಲಿ, ಇಲ್ಲ ಅಂತಂದ್ರೆ ಬೇಡ ಅನ್ನೋ ತರ ಇದೀರಾ. ನೀವು ವೇಟ್ ಮಾಡ್ತಿದ್ದೀರಾ ಪರ್ಸನ್ಗೋಸ್ಕರ, ಬಟ್ ಅವ್ರು ಬಂದ್ರು ಕರೆಕ್ಟ್ ಆಗಿ ಬರ್ಲಿ, ಯಾವ್ದು ಕನ್ಫ್ಯೂಷನ್ಸ್ ಇಲ್ದಿರಾ ಒಂದು ಕ್ಲಾರಿಟಿ ಕೊಟ್ಟು